ಅಲ್ಲಿ ಬಂದ್ವಿ ಗೈಸ್. ನಾನು 2 ಅವರ್ ವೆಯ್ಟ್ ಮಾಡಿದ್ದೀನಿ ಇವ್ರಿಗೋಸ್ಕರ. ಅವ್ನಿಗೆ ಹಾಕೋಕ್ಕೂ ಬರ್ತಾ ಇಲ್ಲ ಅತ್ತಿಗೆ. ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಆಗಿದೆ. ನಾನು ನನ್ನ ಫ್ರೆಂಡಿಂದು ಹೆಂಡತಿಯ ಸೀಮಂತನ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಈಗ ರೆಡಿಯಾಗಿ ಹಿಂಗೆ ನನ್ನ ವ್ಲಾಗ್ ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಫ್ರೆಂಡ್ಸ್ ಬಂದು ಪಿಕ್ ಮಾಡ್ತಾರೆ. ಸಂಡೇ ವ್ಲಾಗ್ ನಾನ್ ವೆಜ್ ವ್ಲಾಗ್ ಆಗಿಲ್ಲ, ನಮ್ಮಮ್ಮ ಚಿಕನ್ ತರಿಸಿಲ್ಲ. ಆ್ಯಂಡ್ ಕೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಯಾವ್ದಾದ್ರು ತಂದು ಕೊಡ್ತಾರ ಅಂತ ನೋಡೋಣ. ಸೊ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಇವತ್ತಿನ ಔಟ್ಫಿಟ್ ಆಫ್ ದಿ ಡೇ ಇದು ನಂದು. ಆ್ಯಕ್ಚುಲಿ ಇದೊಂದು ಒಂಥರ ಕಫ್ತಾನ್ ಥರ ಇದೆ, ವೆಯ್ಟ್. ಸೊ ಇದನ್ನು ನಾನೇ ಹಾಕ್ಕೊಂಡಿರೋದು ಬಿಕಾಸ್ ಲೂಸ್ ಕಾಣುತ್ತೆ ತುಂಬ ಅಂತ. ಇದು ನನ್ನ 2ನೇ ಡ್ರೆಸ್ಸು ಆ್ಯಕ್ಚುಲಿ. ಬಿಕಾಸ್ ನನ್ನ ಫ್ರೆಂಡು ಫಸ್ಟು ಮನೇಲಿದೆ ಅಂತ ಹೇಳಿದ್ದಾನೆ, ನೆಟ್ಟಿಗೆ ಹೇಳಿಲ್ಲ ಎಲ್ಲಿ ನಡೀತಿದೆ ಏನು ಅಂತ. ಇವಾಗ ಇನ್ನೊಂದು ಫ್ರೆಂಡಿಗೆ ಕಾಲ್ ಮಾಡಿದಾಗ ಅವನನ್ನ ಬೇರೆ ಕಡೆ ನಡೀತಿರೋದು ಅಂತ. ಅದಕ್ಕೆ ನಾನು ಹೋಗಿ ಕಾಸ್ಟ್ಯೂಮು ಎಲ್ಲ ಚೇಂಜ್ ಮಾಡಿದೆ. ನಾನು ಈವನ್ ಮೇಕಪ್ ಕೂಡ ಮಾಡ್ಕೊಂಡಿಲ್ಲ, ಫೌಂಡೇಶನ್ ಕೂಡ ಹಚ್ಚಿಲ್ಲ. ಈಗ ಪೇಷನ್ಸ್ ಇಲ್ಲ ನನಗೆ, ಜಸ್ಟ್ ಹೋಗೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಯಾ, ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ಡೇ. ನಾನು ಆಲ್ಮೋಸ್ಟ್ 12 o'clock ರೆಡಿ ಹಾಕ್ಕೊಂತಿದ್ದೆ. ನನ್ನ ಫ್ರೆಂಡ್ಸು 1:30 ಅದು ಬಂದೇ ಇರಲಿಲ್ಲ ಗೈಸ್. ಇಲ್ಲೇ ಈ ಸಾಂಗ್ ನಿಮ್ಮಿಬ್ಬರಿಗೆ ಆ್ಯಕ್ಚುಲಿ. ಫೈನಲಿ ಬಂದ್ವಿ ಗೈಸ್. ನಾನು 2 ಅವರ್ ವೆಯ್ಟ್ ಮಾಡಿದ್ದೀನಿ ಇವ್ರಿಗೋಸ್ಕರ ಮಾಡಲೇಬೇಕು. ಸೊ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದಾನೆ, ಕಾರ್ತಿಕ್ ಅಂತ. ಅವ್ರು ಎಂತಿದ್ದು ಸೀಮಂತನ ಆಯಿತು. ಸೊ ನಾವು ಬಂದಿದ್ದು ಇಲ್ಲಿ ಪಟೇಲ್ ಪ್ರಯಾಗಣ ಅಂತ ಏನೂ ಇದೆ ಗೈಸ್, ಅದಕ್ಕೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಸೊ ಇದೊಂದು ಚಿಕ್ಕ ಹಾಲ್ ಥರ, ಜೊತೆಗೆ ಗಾರ್ಡನ್ ಎಲ್ಲ ಇದೆ. ಲೈಕ್ ಔಟ್ಡೋರು ಮಾಡ್ಬೋದು, ಇಂಡೋರು ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು ವೆನ್ಯೂ. ಆ್ಯಂಡ್ ಹಂಗೆ ಲೈಕ್ ಊಟ ಮಾಡಿಕೊಂಡು, ನಾನಂತೂ ಒಂದು 15 ದಿವಸದಿಂದ ಬರೀ ಪಂಕ್ತಿ ಊಟನೇ ತಿಂದು ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಐ ಥಿಂಕ್ ಇದೇ ನನ್ನ ಲಾಸ್ಟ್ ಪಂಕ್ತಿ ಊಟ. ಚೆನ್ನಾಗಿ ತಿಂದೆ. ಬಾವಿ ಎಷ್ಟು ಕೆಳಗಡೆ ಇದೆ ನೋಡಿ, ಎಲ್ಲ ಕೆಳಗಡೆ ಬಾಟಲ್ಗಳು ಬಿದ್ದಿದೆ ಬಾವಿಗೆ. ಗೈಸ್ ಇದು ಬಾವಿ ಅಂತೆ ಗೈಸ್. ಬಾವಿ ಮೇಲೆ ಹಿಂಗೆ ವಾಕಿನ್ ಇದು ಮಾಡಿದ್ದಾರೆ. ಪ್ರೇಮ್ ಮಾಡ, ನೀನು ಮಾಡ ಪ್ರೇಮು. ಇವನ್ ಮಾಡಿ ಫ್ಲೂಕಲ್ ಬಂತ. ಸೊ ನನ್ನ ಫಂಕ್ಷನಿಂದ ಬಂದು ನಿದ್ದೆ ಚೆನ್ನಾಗಿ ಮಾಡಿದೆ. ಆ್ಯಂಡ್ ಊಟ ಬೇರೆ ಚೆನ್ನಾಗಿ ಮಾಡ್ಕೊಂಬಂದಿದ್ದೆಲ್ಲ ಒಬ್ಬಟ್ಟು ಊಟ. ಸೊ ಚೆನ್ನಾಗಿ ಬಂದು ಸಂಜೆ ಎದ್ಬಿಟ್ಟು ನಾನು ಟೀ ಕುಡಿತಾ ಇದ್ದೆ. ಸೊ ಟೀ ಕುಡಿದು ಅದಾದಮೇಲೆ ನೈಟ್ ಮಧ್ಯಾಹ್ನ ಸಂಡೇ ಆಗಿತ್ತಲ್ಲ, ಸೊ ಮಧ್ಯಾಹ್ನ ಹಬ್ಬದ ಊಟ ಆಗಿತ್ತು ಅಂದ್ಬಿಟ್ಟು ನೈಟ್ ನಂಗೆ ಚಿಕನ್ ಬೇಕು ಅಂತ ತರಿಸ್ಕೊಂಡಿದ್ದೆ. ಸೊ ಚಿಕನ್ನ ಕಟ್ ಮಾಡ್ಕೊತಿದ್ದೆ. ನಗಬೇಡಿ, ನಾನು ಈ ಅವತಾರದಲ್ಲಿ ನಾನು ಚಿಕನ್ನ ಕಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಚಿಕನ್ ಮಾಡೋಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಿತ್ತು. ಸೊ ನಾನು ಇವಾಗ ರೆಡಿ ಆಗಿಬಿಟ್ಟು ಮೋರಿಗೆ ಹೊರಟೆ ಏನೇನು ಬೇಕು ಅಂತ ತೊಗೊಂಬರೋಕ್ಕೆ. ಯಾಕಂದರೆ ನಾನು ಒಂದು ರೆಸಿಪಿ ನೋಡ್ಕೊಂಡಿದ್ದೆ, ಲೈಕ್ ಡಯೆಟ್ಗೆ ಚಿಕನ್ದು ಏನಿರುತ್ತೆ ಬೋನ್ಲೆಸ್ದು ಇದೆಲ್ಲ ಡಯೆಟ್ ರೆಸಿಪೀಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಸೊ ನಾನು ಚಿಕನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿರೋದು ನಾನು ಉಪ್ಪು, ಖಾರ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡೆ. ಪೇಸ್ಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಧನಿಯಾ ಪುಡಿ, ಖಾರ ಪುಡಿ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪುಡಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ದೆ. ಸೊ ಮ್ಯಾರಿನೇಟ್ ಮಾಡೋಕ್ಕೆ ಒಂದು 15 to 30 minutes ಬಿಟ್ಟಿದ್ದೆ. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು ಆಯಿಲ್ ಹಾಕ್ಬಿಟ್ಟು ಎಲ್ಲದೂ ಸುಮ್ಮನೆ ಪ್ಯಾನ್ ಫ್ರೈ ಥರ ಮಾಡಿದೆ. ಆ್ಯಕ್ಚುಲಿ ಈ ಪ್ಯಾನಲ್ಲಿ ಮಾಡೋಕ್ಕೆ ಹೋಗಿ ಸ್ವಲ್ಪ ಬೇಗ ಸೀಕೊಂತಿತ್ತು ಅಂದ್ಬಿಟ್ಟು ಆಮೇಲೆ ಮತ್ತೆ ನಾನು ಬೇರೆ ಪ್ಯಾನ್ ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಪ್ಯಾನ್ ಫ್ರೈ ಥರ ಮಾಡಿದೆ. ಸೊ ಇದು ಈ ಥರ ರೆಡಿ ಆಗಿತ್ತು. ಇದ್ರ ಜೊತೆಗೆ ಚಪಾತಿ ಆ್ಯಂಡ್ ಕರ್ಡ್ ಜೊತೆ ನಾನು ಊಟ ಮುಗಿಸ್ದೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಗ್ನೋರ್ ದಸ್ ಚೇರ್. ಎಲ್ಲರ ಮನೇಲೂ ಆ ಥರ ಚೇರ್ ಇದ್ದೇ ಇರುತ್ತೆ, ನಮ್ಮ ಮನೇಲೂ ಇದೆ. ಸೊ ಎಸ್ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೂವಿ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಐ ಆಮ್ ಫೀಲಿಂಗ್ ಸ್ಲೀಪಿ. ಐ ಥಿಂಕ್
ಟ್ಯೂಸ್ಡೇ ಒಂದು ಮೂವಿ ನೈಟ್ ಇಟ್ಕೊತೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದು ಒಂದು ಪುಟ್ಟು ಮಿನಿ ವ್ಲಾಗ್ ಆಗಿತ್ತು ಅಷ್ಟೇ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಬಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.